ಅಪ್ಪು ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ಕಂಠೀರವ ಸ್ಟುಡಿಯೋಗೆ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಬಂದಿರುವಂಥದ್ದು. ಹಾಗೆ ಅರ್ಥಪೂರ್ಣವಾಗಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿರುವಂಥದ್ದು. ಈಗಾಗಲೇ ರಕ್ತದಾನವನ್ನು ಮಾಡಿ ಬಂದಂತಹ ಅಭಿಮಾನಿಗಳು ನನ್ನೊಂದಿಗಿದ್ದಾರೆ. ಅವ್ರು ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಬ್ಲಡ್ ಬರ್ತಾಯಿದೆ. ನಮ್ಮದು ರಾಯಚೂರು ಡಿಸ್ಟ್ರಿಕ್ಟ್ ಮಾನವಿ ತಾಲೂಕು ಕುರುಕುಂದ ಗ್ರಾಮ ಸರ್. ಹಳ್ಳಿ ಕಡೆಯವರು ನಾವು. ನಮ್ಮ ಅಪ್ಪು ಬಾಸ್ ಅವ್ರದ್ದು ಬರ್ತ್ಡೇ ಅಂತೇಳಿ ನಿನ್ನೆ ಬಸ್ಸಿಗೆ ಬಂದಿದ್ದೀವಿ ಸರ್. ಬೆಳಗ್ಗೆ ಯುವರತ್ನವ್ರನ್ನೂ ಮೀಟ್ ಆಗಿದ್ದೀವಿ ಸರ್. ಮೀಟ್ ಆದಮೇಲೆ ಫೋಟೋಗಳು ತೊಗೊಂಡು ಆಮೇಲೆ ಬ್ಲಡ್ ಡೊನೇಟ್ ಮಾಡಿದ್ವಿ ಸರ್. ನಮ್ಮ ಅಪ್ಪು ಬಾಸ್ ಅವರು ಇಲ್ಲಂತ ಹೇಳೋದಕ್ಕಿಂತ ಪ್ರತಿಯೊಬ್ಬರಲ್ಲಿ ಖುಷಿಯಾಗಿ ಸಂತೋಷವಾಗಿದ್ದಾರೆ ಅಂತಂದು ಖುಷಿ ಪಡ್ಬೇಕು ಸರ್. ಅವ್ರು ಮಾಡೋದು ಒಳ್ಳೆತನದಲ್ಲಿ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಅದೇ ಥರ ಜನಗಳನ್ನು ಪ್ರತಿಯೊಬ್ಬರು ಎಲ್ಲರೂ ಒಳ್ಳೆತನದಲ್ಲಿ ಹೊಂಟಿದ್ದಾರೆ. ಈಗ ಪ್ರತಿಯೊಬ್ಬರು ಏನಂದರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಫೋಟೋ ಬರಬೇಕು, ವೀಡಿಯೋ ಬರಬೇಕು, ಆ ಥರ ಪಬ್ಲಿಸಿಟಿ ಮಾಡ್ಕೊತಾರೆ. ಬಟ್ ನಮ್ಮ ಅಪ್ಪು ಬಾಸ್ ಅವರು ಆ ಥರ ಅಲ್ಲ. ಪ್ರತಿಯೊಂದು ಕೆಲಸ ಮಾಡಿದ್ರು ಅವ್ರು ಇದ್ಮೇಲೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರೂ ಗೊತ್ತಿದ್ದಿಲ್ಲ. ಎಂತೆಂಥ ದೊಡ್ಡ ಮಾಡಿದರೆ ಅವ್ರ ಸಾಧನೆ ಪ್ರತಿಯೊಬ್ಬರಿಗೂ ಚಿರಋಣಿ ಆಗಿದೆ. ಮತ್ತು ಅಪ್ಪು ಅಂದ ತಕ್ಷಣ ನಿಮಗೆ ನೆನಪು ಬರೋದು ಏನು ಅಂತ ಹೇಳಿ ಮೊದಲು? ಅಪ್ಪು ಅಂತಂದರೆ ಒಂದು ಕರ್ನಾಟಕದ ನಗು. ಎಲ್ಲದಕ್ಕಿಂತ ಹೆಚ್ಚು ಎಲ್ಲ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಒಳ್ಳೆತನ ಗುಣದವರು. ಯಾರು ಮಾಡಿದರು ಯಾರು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಪ್ರತಿಯೊಬ್ಬರು ಈ ಥರ ಜನಗಳು ಇಷ್ಟು ಕೋಟ್ಯಾಂತರ ಜನ ಬರಬೇಕಂದ್ರೆ ಅವರು ಸಣ್ಣ ಪುಟ್ಟ ಕೆಲಸ ಮಾಡಿರಲ್ಲ ಅಂತೇಳಿ ಜನಕ್ಕೆ ಎಲ್ಲ ಗೊತ್ತು. ಹಂಗಾಗಿ ಪ್ರತಿಯೊಬ್ಬರು ಬರ್ತಾಯಿದ್ದಾರೆ. ದೇವಸ್ಥಾನ ಅಂತೇಳಿ ಬಂದು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ ಎಲ್ಲ ಜನಗಳು. ಎಲ್ಲರ ಮನಸ್ಸಲ್ಲಿ ನಮ್ಮ ಬಾಸ್ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರು ಹೇಳಿದ್ದು ಪ್ರತಿಯೊಂದನ್ನು ನಡೆಸ್ಕೊಡ್ಬೇಕು. ನಮ್ಮ ಕೈಯಲ್ಲಿದೆ. ಅವರು ನಮ್ಮಲ್ಲಿ ಇದ್ದಾರೆ ಅಂತಂದರೆ ಅವ್ರು ಪ್ರತಿಯೊಂದು ಸೇವೆ ಆಗಲಿ ಏನಾಗಲಿ ಕಷ್ಟದಲ್ಲಿರೋರಿಗೆ ಎಲ್ಲ ಹೆಲ್ಪ್ ಮಾಡಬೇಕು. ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಬಟ್ ಎಲ್ಲರೂ ಪ್ರತಿಯೊಬ್ಬರು ರಕ್ತದಾನ ಮಹಾದಾನ ಅಂತ ಹೇಳಿದ್ದಾರೆ ಅಪ್ಪು ಬಾಸ್ ಅವರು. ರಕ್ತದಾನ ಪ್ರತಿಯೊಬ್ಬರು ಮಾಡಬೇಕಂತ ಕೊಡಬೇಕಂತೇಳಿ ವಿನಂತಿ. ಇಲ್ಲೇ ಆಗಲಿ ಬೇರೆ ಕಡೆ ಆಗಲಿ ಪ್ರತಿಯೊಬ್ಬರಿಗೆ ಅನುಕೂಲ ಆಗುತ್ತೆ. ಎರಡು ಮಾತು ಮುಗಿಸ್ತೀನಿ ಸರ್. ಇದಿಷ್ಟು ಅಭಿಮಾನಿಗಳ ಮಾತು. ಅಂದರೆ ರಕ್ತದಾನ ಮಾಡೋದ್ರ ಮೂಲಕ ನಾವು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀನಿ ಅನ್ನುವಂತಹ ಮಾತನ್ನು ಅಭಿಮಾನಿಗಳು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.